ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ರೀ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಾಗಲಕೋಟೆಯಿಂದ ರೀ ನಾವು ಮಾಡೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ರೀ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 11/1 ಓಕೆ, 1993 ರೀ. 93. ಹುಟ್ಟಿದ ಸಮಯ? ರಾತ್ರಿ 10:15 ರೀ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಆಕಿದ್ ಒಟ್ಟ ಮದ್ವಿನ ಆಗವಲ್ತ್ರಿ. ಮತ್ತ ಬ್ಯೂಟಿಷಿಯನ್ ಇದ್ರ ಕಲ್ತಾಳ್ರಿ, ಮೇಕಪ್ ಮಾಡೋದು ಅದು ಹತ್ತವಲ್ತ್ರಿ. ನೌಕರಿನೂ ಚಂದಂಗ 6 ತಿಂಗಳು ಅದು ಬಿಡಾಕತ್ತೈತಿ, ಮದ್ವಿನೂ ಆಗವಲ್ತ್ರಿ ಒಟ್ಟ. ಮೇಡಮ್ ನಮಸ್ತೆ. ನಮಸ್ತೆ ರೀ. ನೀವೇ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದೀರಾ. ಸಿಂಹ ರಾಶಿ, ಸಿಂಹ ಲಗ್ನ ನಿಮ್ಮ ಮಗಳದು. ಆಲ್ರೆಡಿ ಸಿಂಹ ರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬಂದೆ. ಅದರಲ್ಲೂ ಈ 15ನೇ ತಾರೀಕಿಂದ ತುಂಬ ಟೈಮ್ ಕೆಟ್ಟಿದೆ. 15ನೇ ತಾರೀಕಿಂದ ಆಚೆ 1 ತಿಂಗಳು ಸಿಕ್ಕಾಪಟ್ಟೆ ತೊಂದರೆಯಲ್ಲಿರ್ತಾರೆ ಸಿಂಹ ರಾಶಿಯವರು. ನಿಮ್ಮ ಮಗಳಿಗೆ ಇವಾಗ ನಡೀತಾ ಇರೋ ಟೈಮ್ ಬಂದು 2020ರಿಂದ 30ವರೆಗೂ ಚಂದ್ರದಶೆ ನಡಿಬೇಕಾದ್ರೆ ಲಗ್ನದಲ್ಲೇ ಚಂದ್ರ ಇದ್ದಾರೆ, ಲಗ್ನಾಧಿಪತಿ ದಶೆ ನಡೀತಾ ಇದೆ. ಅವರು ಎಲ್ಲಾದರೂ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು ಅಥವಾ ಬೇರೆ ಊರಲ್ಲಿರಬೇಕು ಅಂತ ಹೇಳುತ್ತೆ, ಇಲ್ಲ ಬೇರೆ ಜನದ ಪರಿಚಯ ಕೂಡ ಇರಬೇಕು ಅಂತ ಹೇಳುತ್ತೆ. ಹೇಳಿ. ಹಲೋ, ಅದೇ ಲಗ್ನ ಅದ್ರ ಸಲುವಾಗಿರಿ. ಸಪ್ತಮದಲ್ಲಿ ಶುಕ್ರ ಇದ್ದಾರೆ. ಸಪ್ತಮಾಧಿಪತಿ ಶನಿ ಬಂದು ನಿಮ್ಮ ಮಗಳಿಗೆ, ಸಪ್ತಮಾಧಿಪತಿ ಶನಿ ಬಂದು 7ನೇ ಮನೆಯವನು 6ನೇ ಮನೆಗೆ ಬಂದಿದ್ದಾನೆ. ಅಂದರೆ ಮ್ಯಾರೇಜ್ ಲೈಫು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಲೇಟ್ ಆಗ್ಬೋದು, ಮದುವೆ ಆದಮೇಲೂ ಕಿರಿಕಾಗ್ಬೋದು. ಯಾಕಂದರೆ ಲಗ್ನದಲ್ಲಿ ಚಂದ್ರ ಇದ್ದು ಚಂದ್ರದಶನೇ ನಡೀತಾ ಇರೋದ್ರಿಂದ ಮ್ಯಾರೇಜ್ ಲೈಫು ಸ್ವಲ್ಪ ಡಿಸ್ಟರ್ಬ್ ಕೊಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಪರಿಹಾರಕ್ಕೆ ಒಂದು 3 ಬ್ರೇಸ್ಲೆಟ್ ಸಿಕ್ಕುತ್ತೆ ನಮ್ಮಲ್ಲಿ. ಆ 3 ಬ್ರೇಸ್ಲೆಟ್ ಹಾಕಿ ನಿಮ್ಮ ಮಗಳಿಗೆ ಮದುವೆ ಸೆಟ್ ಆಗುತ್ತೆ. ಮದುವೆ ಸೆಟ್ ಆದಮೇಲೆ ಅವ್ರ ಬಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೊಂದು ಸ್ಟೋನ್ ಕೊಡ್ತೀವಿ, ಅದನ್ನು ನಿಮ್ಮ ಮಗಳು ಬೆಡ್ರೂಮಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಕೇಳಬೇಕು. ಹೇಳಿ ಡೇಟ್ ಆಫ್ ಬರ್ತ್. ಅಲ್ಲ, 11/7/1962. 11/7/1962. ಹುಟ್ಟಿದ ಸಮಯ? 1900 ಬುಧವಾರ ರಾತ್ರಿ 11:30. ರಾತ್ರಿ 11:30. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಹೌದಾ? ಅದೇ ಮೇಡಮ್, ನಾನು 2 ಸಲ ಬಿದ್ಬಿಟ್ಟಿದ್ದೆ. ಕಾಲು ಇದಾಗಿತ್ತು, ಆಪರೇಷನ್ ಆಯ್ತು. ಬಿದ್ದು 3 ತಿಂಗಳಿಗೆ ಮತ್ತೆ ಮನೇಲಿ 1 ಸಲ ಬಿದ್ಬಿಟ್ಟೆ. ನೋಡಿ ಮೇಡಮ್, ನಿಮಗೆ ನಡೀತಾ ಇರೋ ಟೈಮ್ ಬಂದು 2020ರಿಂದ 27 ಕೇತು ದಶೆ ನಡೀತಿದೆ. ಹಾಂ, ನಿಮ್ಮ ಲಗ್ನ ಬಂದು ಮೀನ ಲಗ್ನ ಆದರೂ ಟೈಮ್ ಚೆನ್ನಾಗಿಲ್ಲ. ತುಲಾರಾಶಿ ಅವ್ರಿಗಂತೂ ಮೊದಲೇ ಟೈಮ್ ಚೆನ್ನಾಗಿಲ್ಲ. ಮತ್ತು ಕೇತು ಬಂದು ನಿಮಗೆ ಶನಿ ಕೇತು ಒಟ್ಟಿಗೆ ಇದ್ದಾರೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಕ್ಯಾನ್ಸರು ಮತ್ತು ಕಿಡ್ನಿ ತೊಂದರೆ ಏನಾದರೂ ಇದೆಯಾ ನಿಮ್ಮ ಕುಟುಂಬದಲ್ಲಿ? ನಮ್ಮ ಮನೆಯವರು ಕ್ಯಾನ್ಸರ್ ಇಂದಾನೆ ಸತ್ತೋದ್ರು ಮೇಡಮ್ ಅವರೇ. ಆಗ್ಲೇ 4 ವರ್ಷ ಆಗೋಯ್ತು. ನೋಡಿ, ನಿಮ್ಮ ಜಾತಕ ನೋಡಿದ ತಕ್ಷಣ ಹೇಳ್ಬೋದು ನಿಮ್ಮ ಮನೇಲಿ ಹೀಗೆ ಇರುತ್ತೆ ಅಂತ ನಿಮ್ಮ ಕುಟುಂಬದಲ್ಲಿ. ಮತ್ತೆ ಗೌರ್ಮೆಂಟ್ ಕೆಲಸ ಇತ್ತಾ? ಯಜಮಾನ್ರು ಗೌರ್ಮೆಂಟ್ ಕೆಲಸದಲ್ಲೇ ಇದ್ದಿದ್ದು. ಏನಿದ್ರೆ ಏನು ಪ್ರಯೋಜನ ಇಲ್ಲ ಮೇಡಮ್ ಅವರೇ. ಮನೆ ಎತ್ಕೊಂಡು ಓಡಾಡ್ತಾ ಇದ್ದೆ. ಈಗ ಮನೆ ಚೇಂಜ್ ಮಾಡ್ಬೇಕು ಅಂತಿದೀನಿ. ಸ್ವಂತ ಮನೆ ಇರ್ಬೇಕಲ್ವಾ? ಇಲ್ಲ ಮೇಡಮ್ ಅವರೇ, ಇಲ್ಲ ಮೇಡಮ್ ಅವರೇ. ಗೌರ್ಮೆಂಟ್ ಕೆಲಸದಲ್ಲಿದ್ದು ಯಾಕೆ ಸ್ವಂತ ಮನೆ ಮಾಡ್ಕೊಂಡಿಲ್ಲ ನೀವು? ಡ್ರಿಂಕ್ಸ್ ಮಾಡ್ತಿದ್ರು, ಒಂದು ಕ್ಯಾನ್ಸರ್ ಅದು ಇದು ಬಂದು ತೀರಾನೇ ತೊಂದರೆಯಿಂದ ಸಿಗಾಕೊಂಡ್ಬಿಟ್ಟು ಇವತ್ತು ಸಿಂಗಲ್ ಆಗಿ ಇದ್ ಮಾಡ್ಕೊಂಡ್ ಕೂತಿದೀನಿ ಮೇಡಮ್ ಅವರೇ. ಇವಾಗ ಒಂದ್ ಕಡೆ ಅಡ್ವಾನ್ಸ್ ಕೊಟ್ಟಿದೀನಿ 5,000. ಅದ್ ಮನೆ ಸಿಗುತ್ತಾ ಏನ್ ಮೇಡಮ್ ಅವರೇ? ನೋಡಿ, 20ರಿಂದ 27 ಕೇತು ಅಂತ ಅಂದೆ. ಕೇತು ಬಂದು ನಿಮಗೆ ಓಕೆ, ಆದರೆ ನಿಮ್ಮ ತುಲಾ ರಾಶಿಗೆ ಇವಾಗ ಟೈಮು ತುಂಬ ಬ್ಯಾಡ್ ಆಗಿದೆ ಅಮ್ಮ. ಅದರಲ್ಲೂ 1 ತಿಂಗಳು, ಈ 40 ದಿನ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಮೋಸ್ಟ್ಲಿ ನೀವು ಇನ್ನೊಂದು 30 ದಿನ ಬಿಟ್ಟು ಆಮೇಲೆ ಪ್ರೊಸೆಸ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅಂತ ಅನ್ಕೋತೀನಿ.